ಅಣ್ಣ ಇವರು ಡೆಡ್ಲಿ ಸೋಮಣ್ಣ ಬೆಂಗಳೂರಾಗ ಅವ್ರ ಬಗ್ಗೆ ಏನರ ಒಂದು ಹಾಡು ಗೀಡು ಹೇಳ್ತೀರಾ? ಉಡುಪ ದಡ್ಲಿ ಸೋಮಣ್ಣವರು ಹಾಂ ರೀ. ಬಳ್ಳಾರಿ ಜಿಲ್ಲೆಯಲ್ಲಿ ಹಾಂ 95-96ರಲ್ಲಿ ಹಾಂ ನನ್ನ ಜೊತೆಲೇ ಇದ್ರು. ಹಾಂ ಯಾಕಂದ್ರೆ ರೌಡಿಗಳಿಗೆ ರಿಯಲ್ ರೌಡಿ ಸಿಗ್ಲಿ ಬಸ್ಯ ಅನ್ನೋದು ದಡ್ಲಿ ಸೋಮಣ್ಣನಿಗೂ ಗೊತ್ತಿತ್ತು. ಹಾಂ ಅದಕ್ಕೆ ಅವ್ರು ಹೇಳಿದ್ರು, ಬಸ್ಯ ಈ ಜೈಲಾಗ ಎಲ್ಲರನ್ನು ಕಂಟ್ರೋಲ್ ಮಾಡ್ಬೋದು, ಸೂಪರ್ಡೆಂಟ್ ನೀನ್ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ನೀನ್ ನನಗೆ ಜೊತೆಲಿ ಇರ್ಬೇಕಲೇ ಬಸ್ಯ ಅಂತಂದು ಅವ್ರ ಕೈಯಲ್ಲಿರೋ ಹತಾಟಿ ನನ್ನ ಕೈಯಾಗ ಕೊಟ್ರು ಅವರು. ಅಂತ ಸಂದರ್ಭದಲ್ಲಿ ನನ್ನ ನಂಬಿ ನಡೆದಾರಂದ್ರೆ ಅವ್ರ ರಕ್ಷಣೆ ಕೊಡೋದು ನನ್ನ ಧರ್ಮ ಅಂತ ತಿಳ್ಕೊಂಡು ಅವರು ಒಂದು ಪ್ರೀತಿ, ಅವರ ಒಂದು ಪ್ರೀತಿ ಅಲ್ಲಿ ಬಳ್ಳಾರಿ ಜೈಲಿಗೆ ಬಂತು. ಸ್ವಲ್ಪ ಸಮಯದ ನಂತರ ಬಳ್ಳಾರಿ ಜೈಲು ಅವಾಗ ಹಬ್ಬ ಸೂಪರ್ಡೆಂಟ್ ಇದ್ರನ್ನ, ಮಾಡ್ಲಿಗೇರಿ ಸೂಪರ್ಡೆಂಟ್ ಇದ್ರನ್ನ ನಾನು ಅಲ್ಲಿ ಜೈಲು ತೆಗೆದಿದ್ದೀನಿ. ಆ ಸಮಯದಾಗ ಎಷ್ಟು ಎಸ್ಕೇಪ್ಗಳು ಆದವು, ಎಂತಿಂಥ ರೌಡಿಗಳು ನಾನು ಆ ಜೈಲಿನಲ್ಲಿ ನೋಡಿದೆ. ಚಕ್ರಿ ಆಗಿರಲಿ, ಮಣಿ ಭಾರತಿ ಆಗಲಿ, ಪುಷ್ಪ ಆಗಿರಲಿ, ರಾಜೇಂದ್ರ ಆಗಿರಲಿ, ಕಿಟ್ಟಿ ಆಗಿರಲಿ, ದೊಡ್ಡಳ್ಳಿ ಕೃಷ್ಣಪ್ಪ ಆಗಿರಲಿ, ಏನ ನದುಂಡ ಆಗಿರಲಿ, ಅಕ್ಕಿರಾಮ್ ಆಗಿರಲಿ, ಹೀಗೆ ಕವಳ ಆಗಿರಲಿ, ಜಯರಾಜ್ ಅವರಾಗಿರಲಿ, ಎಲ್ಲ ರೌಡಿಗಳು ಹಿಸ್ಟ್ರಿ ಈ ಸಿಗ್ಲಿ ಬಸ್ಸಿನಲ್ಲಿತ್ತು. ಅದರಲ್ಲಿ ಆ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಅವರು ಚರಿತ್ರೆ ನನ್ನ ಹತ್ರ ಹಂಚ್ಕೊಂಡಾರ. ಅದನ್ನ ಹಂಚ್ಕೊಂಡ್ರೆ ನಾ ಹೇಳಿದ್ರೆ ನೀವು ನಂಬ್ತೇನೆ ಅಂದ್ರೆ ನಾ ಹೇಳ್ಬೋದು. ಆದ್ರೆ ಅವರು ಬಸ್ಸ ನನ್ನ ಹೆಂಗ್ ನಂಬ್ತಾರೋ, ನಾ ಹೇಳಿದ್ರೆ ಮಾತ್ರ ನಂಬ್ತಾರೆ. ಯಾಕಂದ್ರೆ ಹೆಬ್ಬಟ್ ಮಂಜು ರೆಡ್ ಕಾರ್ನರ್ ಆಗಿ ಇವತ್ತು ದೇಶ ಬಿಟ್ಟು ಹೋಗಿದ. ಅವ್ರು ಯಾಕೆ ದೇಶ ಬಿಟ್ಟು ಹೋಗ್ಯಾರ? ಅವ್ರು ಯಾರನ್ನು ಕೊಲೆನ ಮಾಡಿಲ್ಲ. ನಾ ಹೇಳ್ತೆ, ಹೆಬ್ಬಟ್ ಮಂಜು ಯಾರಿಗೂ ಮಚ್ಚ ಹಿಡಿದು ಕೊಲೆ ಮಾಡಿಲ್ಲ. ಅವನ ಹೆಸರು ಹೇಳ್ಕೊಂಡು ಕೊಲೆ ಮಾಡಿದಾರ, ಅವನ ಮುಂದೆ ಇಟ್ಕೊಂಡು ಕೊಲೆ ಮಾಡಿದಾರ ಹೊರತು ಅವ್ನು ರೌಡಿ ನಾವು ಒಪ್ಕೊಂತೀನಿ. ಅಂದ್ರೆ ರೌಡಿಗಳು ತುಕಾರಾಮಂದು 99ನೇ ಇಸ್ವಿಯಾಗ ತುಕಾರಾಮನ್ ಕೊಲೆ ಮಾಡಿ ಹೆಬ್ಬಟ್ ಮಂಜು ಮೊಟ್ಟಿ ಸತ್ಯ ಅನ್ನೋಂಥ ರೌಡಿಗಳು, ಶಿವಮೊಗ್ಗ ರೌಡಿಗಳು ನನ್ನ ತುಂಬ ಪ್ರೀತಿಸ್ತಿದ್ರು. ಹೆಬ್ಬಟ್ ಮಂಜು ಎಲ್ಲ ಜೈಲಿನಲ್ಲಿ ನನ್ನ ಜೊತೆಲಿ ಇದ್ರು. ಅವ್ರ ಚರಿತ್ರೆ ನನಗೆ ಗೊತ್ತು, ಯಾವ ಹ್ಯಾಬಿಟಿ ಇಲ್ಲ ಅವ್ರಿಗೆ. ಬಟ್ ಅವ್ರಿಗೆ ತಂದೆ ತಾಯಿ ಹೆಂಗೆ ದಡ್ಲಿ ಸೋಮಣ್ಣಗೆ ತಂದೆ ತಾಯಿ ಪ್ರೀತಿ ಐತಿ, ಹಂಗೆ ಹೆಬ್ಬಟ್ ಮಂಜುಗೂ ತಂದೆ ತಾಯಿ ಪ್ರೀತಿ ತುಂಬಾ ಇತ್ತು. ಅವನು ಒಳ್ಳೆ ಫ್ಯಾಮಿಲಿ ಇತ್ತು, ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಅವನು. ಅಂತ ಗುರು ನಾನು. ಯಾಕಂದ್ರೆ ನಾನು ಗುರುನ ಅಂತ ಕರಿತಿದ್ದೆ. ಅವ್ರು ನಮ್ಮನ್ನ ಹಿಂಗ ಅವ್ರು ಕರಿತಿದ್ರು ಅಷ್ಟೇ. ಅದೇ ತರ ದಡ್ಲಿ ಸೋಮಣ್ಣ ಅವ್ರು ಬೈತಿದ್ದಿಲ್ಲ ನನಗೆ. ಸುಗ್ಲಿ ಬಾರಮ್ಮ, ಬಾಮಗ ಬಾಮಚ್ಚ ಹಿಂಗೆಲ್ಲ ಕರಿತಿದ್ರು. ಹೊಸ ಒಂದು ಹಾಡು ಹೇಳಮ್ಮ ಅಂತಿದ್ರು. ಅವಾಗ ಅವ್ರು ಆಸ್ಪತ್ರೆಗೆ ಹೋದಾಗ, ನಾನು ಅವ್ರ ಜೊತೆಲಿ ಹೋದಾಗ ಜಯಶ್ರೀ ಅಂತಂದು ಅವ್ರ ಲವರ್ಸ್ ಬಂದಿದ್ರು. ಅವ್ರ ಜೊತೆಲಿ ಒಂದಿಷ್ಟು ಹುಡುಗರು ಬಂದಿದ್ರು ಕಾರ್ ತಗೊಂಡು. ಒಂದು ಅವಾಗ 5,000 ರೂಪಾಯಿ ಐಟಮ್ಸ್ ಅಂದ್ರೆ ಗಾಡಿ ತುಂಬಾ ಬಂದಿರೋದು. 5 ಲಕ್ಷ ತಗೊಂಡು ಹೋದ್ರನ್ನ ಈಟ ಚೀಲ ತಗೊಂಡು ಹೋಗ್ಬೋದು ಅಂತ. ಜೈಲಿಗೆ ಅವ್ರು ಬಂದಾಗ ನನಗೂ ಖುಷಿ ಆಯ್ತು. ಬಸ ನಾ ಜೈಲ್ನಾಗ ಹೆಂಗದೀನಿ. ಈಕೆ ದಡ್ಲಿ ಸೋಮಣ್ಣ ಅವ್ರಿಗೆ ತಿವ್ದು ಹೇಳಾಕತ್ತಿದ್ಲು, ಹೈಸ್ ತಿನ್ನಿಸುವ ಅಂತ. ಏನಂತ ಹೇಳಾಕತ್ತಿದ್ಲು, ನಾನು ನೆನೆಸ್ತೀನಿ ನೀನು ಜೈಲ್ನಾಗ ಆರಾಮ್ ತಿನ್ಕೊಂತ ಕುಂತಿದ್ದೀನಿ, ನಾ ದಿನಾ ನೆನೆಸ್ಬೇಕು. ಒಂದು ಫೋನ್ ಇಲ್ಲ, ಒಂದು ಕತಿ ಇಲ್ಲ ನಿಂದು ಅಂತಂದು ಅಕ್ಕಿ ಏನಾಕತ್ತಿದ್ಲು. ನೀನು ಫೋನು ಬೇಡ, ಕತಿನೂ ಬೇಡ, ಅವನ ಜೈಲ್ ಕತೆ ಕೇಳಿಬಿಟ್ರೆ ಈ ಸಿಗ್ಲಿ ಬಸ್ಸನಿಗೆ ಜೊತೆಲೆ ಇವನು ರೌಡಿಗಳಿಗೆ ರಿಯಲ್ ರೌಡಿವ ಅಂತಂದು ಅವನೇ ನನಗೆ ಹೆಸರಿಟ್ಟಿದ್ದು. ಯಾರು ಹೆದರಬೇಡ, ನೀ ರಿಯಲ್ ರೌಡಿ ಬಸ್ಸ ಅಂದಿದ್ದ ದಡ್ಲಿ ಸೋಮಣ್ಣ. ಅವಾಗ ನನ್ನ ಹುಡುಗಿ ಕೇಳ್ತಾಳೆ, ಒಂದು ಹಾಡು ಹೇಳೋ ಬಸ್ಸ ನನ್ನ ಹುಡುಗಿ ಮೇಲೆ ಅಂದ. ಅವಾಗ ಹೇಳಿದೆ ನಾನು, ದಡ್ಲಿ ಸೋಮಣ್ಣನ ಇತಿಹಾಸ ಯಾಕಂದ್ರೆ ಹೆಂಗಿದ್ದವನು ದಡ್ಲಿ ಹೆಂಗಾಗಿ ಅನ್ನೋ ಬಳ್ಳಾರಿ ಜೈಲಿನೊಳಗೆ ಹೀರೋ ಆಗಿ ಮೆರೆದನ ಅಂತದ್ದು ಒಂದು ಹಾಡು ಹೇಳ್ತೀನಿ ಕೇಳು. ಓ ಚೆಲುವೆ ನನ್ನ ನಾಟ್ಯದ ಸಿರಿನವಿಲಿ, ಹಂಸದ ನಡೆಯುವಳಿ ನಿನ್ನ ಮೋಹದ ಮಲಿನಲಿ, ನಾಮೈ ಮರೆತಿರುವೆ, ನಾಮೈ ಮರೆತಿರುವೆ ಸುಂದರಿ ನನ್ನ ಆಶಾ ಮಂದಿರವೇ, ನನ್ನ ತನುವಿನಾನು ತನುವೆ ನಿನ್ನ ಮೋಹದ ಮಲಿನಲಿ, ನಾಮೈ ಮರೆತಿರುವೆ, ನಾಮೈ ಮರೆತಿರುವೆ ನನ್ನ ಕನಸಿನ ಲೋಕದಲ್ಲಿ ರಾಣಿಯು ನೀನಾದಿ, ನನ್ನ ಮನಸ್ಸಿನ ಮಂದಿರದಿ ದೇವತೆ ನೀನಾದಿ, ನಿನ್ನ ಮಧುರ ಶ್ರುತಿ ಶ್ರುತಿ ಅಲೆಗಳಲು ತೇಲುವ ದೋಣಿಯು ನೀ, ತೀರವು ಕಾಯುತ್ತದೆ, ಈ ಹೃದಯವು ಮಿಡಿಯುತ್ತದೆ, ಆ ಸ್ವರ್ಗವು ಕಾಯುತ್ತದೆ.
ಸ್ವರ್ಗವು ಕಾಯುತ್ತದೆ. ಸುಂದರಿಯೇ ನನ್ನ ಆಶಾ ಮಂದಿರವೇ, ನನ್ನ ತನುವಿ ನಾನು ತನುವೆ ನಿನ್ನ ಮೋಹದ ಮಲಿನಲಿ. ನಾಮೈ ಮರತಿರುವೆ, ನಾಮೈ ಮರತಿರುವೆ. ಹೊಸಗುತ ಕುಸುಮಗಳು ನಿನ್ನ ಹುಸಿನಗೆ ತೇಲುತ್ತದೆ, ತೀರವು ಕಾಯುತ್ತದೆ ನನ್ನ ಪ್ರಾಣ. ಪ್ರತಿ ಪ್ರತಿ ಕ್ಷಣದಲ್ಲೂ ನೀನೇ ತುಂಬಿರುವೆ, ಕಣ್ತೆರೆದರೆ ಕಾಣಿಸುವೆ ನಿನ್ನ ಮೋಹದ ಮಲಿನಲಿ. ನಾಮೈ ಮರತಿರುವೆ, ನಾಮೈ ಮರತಿರುವೆ. ಓ ಚೆಲುವೆ ನನ್ನ ನಾಟ್ಯದ ಸಿರಿ ನವಿಲೆ, ಹಂಸದ ನಡೆಯುವಳೆ ನಿನ್ನ ಮೋಹದ ಮಲಿನಲಿ. ನಾಮೈ ಮರತಿರುವೆ, ನಾಮೈ ಮರತಿರುವೆ. ನಾ ಜೈಲಲ್ಲಿ ಇರುವಾಗ ಕನಸಲು ನೀ ಬಂದಿ, ಹೃದಯವು ನೀ ತಂದಿ ನಿನ್ನ ಪ್ರೀತಿಯ ಹೃದಯದಲ್ಲಿ. ಬರೆದೆನು ಗಟ್ಟಿಯ ಸರ, ಬರೆದೆನು ಸೋಮನ ಸರ. ಗುರುಗಳಲ್ಲಿ ರೌಡಿಗಳಲ್ಲಿ ರಿಯಲ್ ರೌಡಿ ಅಂದರೆ ಗಡ್ಲಿ ಸೋಮಣ್ಣ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ, ರಿಯಲ್ ವಿದ್ಯಾರ್ಥಿ ಅಂತಿನ್ನ. ಅವರೆಲ್ಲ ಹೇಳಿದ್ರು ತನ್ನ ಜೀವನ ಚರಿತ್ರೆ. ಯಾಕಂದ್ರೆ ಬೇಕಾದಷ್ಟು ದಿವಸಕ್ಕೆ ನನಗೆ ಇತ್ತಾಗ ಎನ್ನಡನ ಅಂತೀನಿ, ಇತ್ತಾಗ ಕನ್ನಡನ ಅಂತೀನಿ. ನಾನು ಬಾರ್ಡರ್ನಲ್ಲಿ ಇರೋಂಥವ್ನು. ಇವತ್ತು ಯೋಧ ಆಗ್ಬೇಕು ಅನ್ನೋದು ನಮ್ಮ ತಂದೆ ಕನಸಿತ್ತು, ಆದರೆ ನನ್ನ ಜೀವನ ಹಿಂಗೆ ಆಗ್ತದೆ. ಆದ್ರೆ ಕಳ್ಳ ಕಳ್ಳ ಅಂತಾರೆ, ಆದ್ರೂ ಪರಿವರ್ತನೆ ಆಗ್ಬೋದು ಗುರು ಅಂತ ಹೇಳಿದ್ಯಾ. ಆದರೆ ನನ್ನ ಪೊಲೀಸ್ನವ್ರು ಎನ್ಕೌಂಟರ್ ಮಾಡಿದ್ರು. ಏನು ಮಾಡ್ತಿದ್ವಿ, ಅವನೇ ಜೀವಂತವಾಗಿದ್ದಿದ್ರೆ ಇವತ್ತ ಕಾಲೇಜ್ ಸ್ಟೂಡೆಂಟ್ಗಳೆಲ್ಲ ರೌಡ್ಗಳು ಹಾಕಿದ್ರು. ಸಿ ಬಿ ವಸಂತ ಜಾಗೃತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.